ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ 2025ಕ್ಕೆ ಚಾಲನೆ ನೀಡಿದರು. ಈ ವೇಳೆ ಭಾರತದ ಆಟೋಮೊಬೈಲ್ ವಲಯದ ಪ್ರಗತಿ ಬಿಂಬಿಸುವ ಕಿರುಚಿತ್ರ ಪ್ರದರ್ಶಿಸಲಾಯಿತು. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ, ಮನೋಹರ್ ಲಾಲ್, ಹರ್ದೀಪ್ ಸಿಂಗ್ ಪುರಿ, ಜಿತಿನ್ ರಾಮ್ ಮಾಂಜಿ, ಪಿಯೂಷ್ ಗೋಯಲ್, ಎಚ್.ಡಿ. ಕುಮಾರಸ್ವಾಮಿ, ಆಟೋಮೊಬೈಲ್ ಕ್ಷೇತ್ರದ ಉದ್ಯಮಿಗಳು ಉಪಸ್ಥಿತರಿದ್ದರು. Is more than just movement. It is the lifeblood of a nation on the rise. India's mobility ecosystem plays a pivotal role in the nation's vision of becoming a Vikasit Bharat by 2047, guided by our Honorable Prime Minister Shri Narendra Modi's 7 C's vision. A new chapter is unfolding in India's journey of innovation, sustainability and global. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರ ಆಶೋತ್ತರಗಳಿಂದ ಭಾರತದ ವಾಹನೋದ್ಯಮ ವಲಯ ಅಗಾಧ ಬೆಳವಣಿಗೆ ಕಾಣುತ್ತಿದೆ. ಕಳೆದ ವರ್ಷ ವಾಹನಗಳ ಉತ್ಪಾದನೆ ಶೇಕಡ 15ರಷ್ಟು ಏರಿಕೆಯಾಗಿದೆ. ಮೇಕ್ ಇನ್ ಇಂಡಿಯಾ ಉಪಕ್ರಮದಿಂದ ದೇಶದ ವಾಹನ ಉದ್ಯಮ ವೃದ್ಧಿಯಾಗುತ್ತಿದೆ. ಕಳೆದ ಕೆಲ ವರ್ಷಗಳಲ್ಲಿ ಶೇಕಡ 12ರಷ್ಟು ಪ್ರಗತಿ ಕಂಡಿದ್ದು ವಾಹನಗಳ ರಫ್ತು ಹೆಚ್ಚಾಗಿದೆ. ಪ್ರತಿ ವರ್ಷ 2,50,00,000ಕ್ಕೂ ಹೆಚ್ಚು ಕಾರುಗಳು ಉತ್ಪಾದನೆಯಾಗುತ್ತಿವೆ. ಭಾರತ ಇಂದು 5ನೇ ಪ್ರಬಲ ಆರ್ಥಿಕ ರಾಷ್ಟ್ರವಾಗಿದ್ದು ಪ್ರಯಾಣಿಕ ವಾಹನಗಳ ಮಾರುಕಟ್ಟೆಯಲ್ಲಿ 3ನೇ ಸ್ಥಾನದಲ್ಲಿದೆ. ವಿಕಸಿತ ಭಾರತ ಪಯಣವು ವಾಹನೋದ್ಯಮದಲ್ಲಿನ ಅಗಾಧ ಪರಿವರ್ತನೆ ಮತ್ತು ಪ್ರಗತಿಗೆ ಪೂರಕವಾಗಲಿದೆ ಎಂದು ಹೇಳಿದರು. ಭಾರತ ಇಂದು ರಾಷ್ಟ್ರೀಯ ಲಾಜಿಸ್ಟಿಕ್ ನೀತಿಯಿಂದ ವಿಶ್ವದ ಅತಿದೊಡ್ಡ ಸ್ಪರ್ಧಾತ್ಮಕ ಸಾರಿಗೆ ದೇಶವಾಗುವತ್ತ ಮುಂದುವರೆದಿದೆ. ಸುಗಮ ಪ್ರಯಾಣ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಸರ್ಕಾರ ಹಸಿರು ತಂತ್ರಜ್ಞಾನ, ವಿದ್ಯುತ್ ವಾಹನ, ಜಲಜನಕ ಇಂಧನ ಮತ್ತು ಜೈವಿಕ ಇಂಧನಗಳತ್ತ ಒತ್ತು ನೀಡಿದೆ. ಪಿಎಲ್ಐ ಯೋಜನೆಯಿಂದ 1,50,000 ನೇರ ಹುದ್ದೆಗಳು ಸೃಷ್ಟಿಯಾಗಿವೆ. ಕೇವಲ 4 ವರ್ಷಗಳಲ್ಲಿ ವಾಹನೋದ್ಯಮದಲ್ಲಿ $36 ಶತಕೋಟಿ ವಿದೇಶಿ ನೇರ ಬಂಡವಾಳ ಹೂಡಿಕೆಯಾಗಿದೆ ಎಂದರು. ವಿದ್ಯುತ್ ಚಾಲಿತ ವಾಹನಗಳ ಸಂಖ್ಯೆ ದೇಶದಲ್ಲಿ ಅಧಿಕವಾಗುತ್ತಿದ್ದು, ಕಳೆದ 1 ದಶಕದಲ್ಲಿ ಈ ವಾಹನಗಳ ಸಂಖ್ಯೆ 640 ಪಟ್ಟು ಹೆಚ್ಚಾಗಿದೆ. ಕಳೆದ ವರ್ಷ 16,80,000 ವಿದ್ಯುತ್ ಚಾಲಿತ ವಾಹನಗಳು ಮಾರಾಟವಾಗಿವೆ. ಭಾರತದ ವಾಹನೋದ್ಯಮ ವಲಯ ಭವಿಷ್ಯಕ್ಕೆ ಸಿದ್ಧವಾಗಿದೆ ಎಂದರು. EVs, हाइड्रोजन फ्यूल, बायोफ्यूल्स, ऐसी टेक्नोलॉजी के डेवलपमेंट पर हमारा काफी फोकस है. नेशनल इलेक्ट्रिक मोबिलिटी मिशन और ग्रीन हाइड्रोजन मिशन जैसे अभियान इसी विजन के साथ शुरू किए गए हैं. ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಇಂಗಾಲ ಹೊರಸೂಸುವಿಕೆ ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ಸಾರಿಗೆ ವಲಯ ಮಹತ್ವದ ಪಾತ್ರ ವಹಿಸಿದ್ದು, ಅದರಂತೆ ಕೈಗಾರಿಕೆಗಳು ಪರಿಸರ ಸ್ನೇಹಿ ವಾಹನಗಳನ್ನು ಉತ್ಪಾದಿಸುತ್ತಿವೆ. ಸುಸ್ಥಿರ ಸಾರಿಗೆ ಪರಿಹಾರೋಪಾಯಗಳಿಂದ ಸಾರ್ವಜನಿಕ ಆರೋಗ್ಯ ಕಾಪಾಡುವುದರ ಮೂಲಕ ಇಂಗಾಲ ಹೊರಸೂಸುವಿಕೆ ಕಡಿಮೆ ಮಾಡಬಹುದಾಗಿದೆ. ವಾಹನೋದ್ಯಮದಲ್ಲಿ ಭಾರತ ಸ್ವಾವಲಂಬನೆಯತ್ತ ಯಶಸ್ವಿಯಾಗಿ ಸಾಗಿದ್ದು, ಬ್ಯಾಟರಿ ತಂತ್ರಜ್ಞಾನ, ವಿದ್ಯುತ್ ವಾಹನಗಳ ಉತ್ಪಾದನೆ, ಚಾರ್ಜಿಂಗ್ ಮೂಲಸೌಕರ್ಯಗಳಿಗೆ ಒತ್ತು ನೀಡಲಾಗುತ್ತಿದೆ. ವಾಹನೋದ್ಯಮದಲ್ಲಿ ಬಂಡವಾಳ ಹೂಡಿಕೆಯೂ ಗಣನೀಯ ಏರಿಕೆ ಕಂಡಿದೆ ಎಂದರು. Transportation is a significant contributor to greenhouse gas emissions and urban air pollution in India. The need for clean transportation has never been more urgent. By embracing sustainable transport options, we can improve public health, reduce our carbon footprint, and create a cleaner, greener future for generations to come. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ವಾಹನೋದ್ಯಮ ವಲಯದಲ್ಲಿ ಪೂರಕ ವಾತಾವರಣ ನಿರ್ಮಿಸುವ ಪ್ರಧಾನಿ ನರೇಂದ್ರ ಮೋದಿ ಅವರು ದೂರದೃಷ್ಟಿ ಫಲಶ್ರುತಿ ದೊರೆಯುತ್ತದೆ. ದೇಶದಲ್ಲಿ ಇಂದು ಹೊಸ ತಂತ್ರಜ್ಞಾನದ ಮತ್ತು ಆವಿಷ್ಕಾರದ ವಾಹನಗಳು ತಯಾರಾಗುತ್ತಿವೆ. ತ್ರಿಚಕ್ರ ವಾಹನಗಳು ಮತ್ತು ಟ್ರ್ಯಾಕ್ಟರ್ಗಳ ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲೇ ಅತಿದೊಡ್ಡ ಉತ್ಪಾದಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಆಟೋಮೊಬೈಲ್ ಉದ್ಯಮದಲ್ಲಿ ಇಂದು ಕೇವಲ ಸ್ಪರ್ಧೆ ಮಾತ್ರವಲ್ಲದೆ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲಾಗುತ್ತಿದೆ. ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಉದ್ಯಮ ವಾಹನಗಳನ್ನು ಉತ್ಪಾದಿಸುತ್ತಿದೆ ಎಂದರು. मीटर में भारत की पूरी मोबिलिटी सेक्टर एक साथ एकत्रित हुई है. मैं समझता हूं ये होल ऑफ इंडस्ट्री, होल ऑफ गवर्नमेंट और एक प्रकार से होल ऑफ द नेशन ही एकजुट होने का हमने प्रमाण देखा है. ಇದಕ್ಕೂ ಮುನ್ನ ಪ್ರಧಾನಿಯವರು ಪ್ರದರ್ಶನ ಮೇಳದಲ್ಲಿ ವಿವಿಧ ಕಂಪನಿಗಳ ಹೊಸ ತಂತ್ರಜ್ಞಾನದ ವಿದ್ಯುತ್ ಮತ್ತು ಸೌರ ಚಾಲಿತ ಆಧುನಿಕ ವಾಹನಗಳನ್ನು ವೀಕ್ಷಿಸಿ
ಮಾಹಿತಿ ಪಡೆದರು. मैंने पहले भी कहा कि ये इनके साथ काम करते हैं नवाचार को बढ़ावा देने के मकसद से ಭಾರತೀಯ ವಾಹನ ಕ್ಷೇತ್ರದಲ್ಲಿನ ಕ್ರಾಂತಿಕಾರಕ ಬೆಳವಣಿಗೆ ಮತ್ತು ಹೊಸ ಆವಿಷ್ಕಾರಗಳ ಕುರಿತು ಮಾಹಿತಿ ನೀಡುವ ಜೊತೆಗೆ ವಿದ್ಯುತ್ ಚಾಲಿತ ವಾಹನಗಳು ಹಾಗೂ ಹೊಸ ಆವಿಷ್ಕಾರ ವಾಹನಗಳ ತಯಾರಕರಿಂದ ಉತ್ಪಾದನೆಗೆ ಸಿದ್ಧವಾದ ಮಾದರಿಗಳ ಪ್ರದರ್ಶನದ ವೇದಿಕೆಯಾಗಿದೆ.